ಸ್ಟಾರ್ಟ್ ಆಗೋಣ. ಬರ್ರಿ ಮಾನ ಮರಿ ಕಳಿಬೇಡ ಕಣಣ್ಣ. ಆ್ಯಕ್ಚುಲಿ ಅದು ಹಳೆ ಗಾಡಿ ಬಂದುಬಿಟ್ಟು ಹೋಯ್ತು ಸ್ಕೂಟಿ. ಸೊ ಇದು ಹೊಸ ಗಾಡಿ, ಇವತ್ತಿನಿಂದ ಇದೇ ಗಾಡಿ ಮೇಲೆ ಮೋಟೋ ಬ್ಲಾಗ್ಸ್ ಬರ್ತಾ ಇರುತ್ತೆ. ಈ ಗಾಡಿಂದು ಏನಪ್ಪ ಅಂದರೆ ಸ್ಪೆಷಲ್ಲು, ಇದಕ್ಕೆ ಕೀ ಇರೋದಿಲ್ಲ, ಆಟೋಮೆಟಿಕ್ ಫುಲ್ಲು, ಯಾವಾಗ ಬೇಕಾದರೂ ಆನ್ ಮಾಡ್ಕೊಬೋದು. ಎಲ್ಲ ಆಟೋಮೆಟಿಕ್ಕಾಗಿಯೇ ನಡೆಯುತ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗಾಡಿ. ಇಷ್ಟೊತ್ತನ ವೀಡಿಯೋ ಕಷ್ಟಪಷ್ಟು ಮಾಡಿದ್ದೆ, ಬಟ್ ಏನು ಮಾಡಲಿ, ಅವನಮ್ಮನ ಮೈಕ್ ಇಡೋದೇ ಕರೆಕ್ಟಾಗಿ ಮರ್ತುಬಿಟ್ಟಿದ್ದೆ, ಹಾಗಾಗಿ ಕರೆಕ್ಟಾಗಿ ಬರಲಿಲ್ಲ. ಪರವಾಗಿಲ್ಲ, ಇನ್ನೊಂದ್ಸಲ ಮಾಡೋಣ, ಏನಾಗುತ್ತೆ ಪ್ರಯತ್ನ ಪಡ್ತಿರೋಣ. ಸ್ವಲ್ಪ ಸೈಡ್ ಹೋಗಿಬಿಡ್ತೀನಿ, ಹೋಗ್ರೋಣ ಮುಂದಕ್ಕೆ. ಒಂದಿನ ಈ ಥರ ಕಾರ್ ತೊಗೊಬೇಕು ಫ್ರೆಂಡ್ಸ್, ತಾರು ಮುಕ್ಳರಂಗೆ ಅವನು ತಗೊಳಮ್ಮ, ಟೈಮ್ ಬರುತ್ತೆ, ಪ್ರತಿಯೊಂದಕ್ಕೂ ಟೈಮ್ ಬರುತ್ತೆ. ಆ್ಯಕ್ಚುಲಿ 2 ವಾರ ಆಯಿತು ವೀಡಿಯೋ ಬಿಡೋಕ್ಕಾಗಲಿಲ್ಲ, ಯಾಕಂದರೆ ಹೋದ ವಾರ ಪೂರ್ತಿ ದೇವಸ್ಥಾನದ ಹಳೆ ವೀಡಿಯೋಸೇ ಟ್ರಾವೆಲ್ಸ್ದು ಹಾಕಂತ ಹೋದೆ. ಇವಾಗಿಂದ ಏನಪ್ಪ ಅಂದರೆ 1 ವಾರ ಬಿಡೋಕ್ಕಾಗಲಿಲ್ಲ, ಯಾಕಂದರೆ ಕ್ಯಾಮ್ರದ್ದು ಜೇಮು ಏನು ಮೌಂಟ್ ಬರುತ್ತಲ್ಲ ಮುಂದ್ಗಡೆ, ಅದು ಮುರಿದೋಗಿತ್ತು, ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಒಂದು 4-5 ದಿನ ಗ್ಯಾಪ್ ಆಯಿತು. ಪರವಾಗಿಲ್ಲ, ಇವತ್ತಿನಿಂದ ದಿನ ಒಂದೊಂದು ವೀಡಿಯೋ ಬರ್ತಾ ಹೋಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಒಟ್ಟು ಸಪೋರ್ಟ್ ಮಾಡ್ರಪ್ಪ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಎಷ್ಟು ದಿನ ಆಯ್ತು ಗೊತ್ತಾ ಈ ಥರ ಕ್ಯಾಮ್ರಾ ಹಾಕ್ಕೊಂಡು ಅವನ ಅಜ್ಜಿ ಹೊರಗಡೆ ಬಂದು, ಅದು ಇವಾಗ ನೈಟಲ್ಲಿ ಜಾಸ್ತಿ ದಿನವೇ ಆಯ್ತಾ ಬಂತು ನಾವು ವೀಡಿಯೋ ಮಾಡಿ. ಆ್ಯಕ್ಚುಲಿ ಹೋಗೋಣ, ಅಷ್ಟು ಅರ್ಜೆಂಟ್ ಏನೈತಣ್ಣ ನಿನ್ಗೆ, ಅದು ಅರ್ಥ ಆಗೋಲ್ತು. ಹಿಂಗೆ ಮಾಡಿ ಒಬ್ಬೊಂದು ಸತ್ತೋದ, ನಿಧಾನ ಹೋಗ್ರಲ್ಲಿ ಅಂದರೆ ಮುಕ್ಳರಂಗುಡೆ. ಗೈಸ್ ನನಗೆ ಒಂದು ಏನಪ್ಪ ಅಂದರೆ ಬರ್ತಾಯಿದ್ದಾವೆ ಒಂದು 5,000, 10,000, 20,000, 50,000 ತನಕ ವ್ಯೂಸ್ ಬರ್ತಾಯಿದ್ದಾವಲ್ಲ, ಬಟ್ ಯಾವ ಊರಿಂದ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೀವು ಯಾವ ಊರಿಂದ ವೀಡಿಯೋ ನೋಡ್ತಾ ಇದ್ದೀರ ಅಂತ ನಿಮ್ಮ ಊರನ್ನ ಒಂದು ಸ್ವಲ್ಪ ಆಗಿಬಿಟ್ರೆ, ನಮ್ಮ ವೀಡಿಯೋ ಅಲ್ಲಿ ತನಕ ರೀಚ್ ಆಗಿದೆ ಅನ್ನೋ ಸ್ವಲ್ಪ ಖುಷಿ ಇರುತ್ತೆ. ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ, ತಪ್ಪದೆ ಮಾಡಿರಿ ಪ್ಲೀಸ್, ಸಪೋರ್ಟ್ ಮಾಡಿರಿ. ಮತ್ತು ಆ್ಯಕ್ಚುಲಿ ಅವಳು ಏನಾಯ್ತು ಅಂದರೆ ಪೆಟ್ರೋಲ್ ಖಾಲಿ ಆಗಿಬಿಟ್ಟೈತೆ. ಹಾಕ್ಸೋಕೆ ಹೋಗಿದ್ದೀನಿ, ಅಲ್ಲಿ ವೀಡಿಯೋ ಮಾಡ್ಬೇಕಂದ್ರೆ ಮುಕ್ಳರಂಗೆ ಹೆವಿ ಜನ ನಿಂತ್ಬಿಟ್ಟವ್ರೆ ಅಲ್ಲಿ. ಅದನ್ನ ನೋಡಿ ಒಂದೇ ಸಲ ಮೀಟ್ರ್ ಆಫ್ ಆಯ್ತು ಗುರು. ಈ ದೇವರು ನಮ್ಮನ್ನ ಇಂಟ್ರೋವರ್ಟಾಗಿ ಎದು ಕೂಡ್ಸೋನು ಎಂಬುದೇ ಗೊತ್ತಾಗ್ತಿಲ್ಲ. ಹುಡುಗಿರನ್ನ ಮಾತಾಡ್ಸೋಕ್ಕೂ ಭಯ, ವೀಡಿಯೋ ಮಾಡೋಕ್ಕೂ ಭಯ, ಇಲ್ಲೋಡು ಇಲ್ಲ ಅಡಿಗೆ ಇರ್ತೈತಿ. ಏನಪ್ಪ ಇದು ಜೀವನದಾಗ. ಇನ್ನೊಂದು ನಮಗೆ ಆ್ಯಕ್ಚುಲಿ ಇಂಟ್ರೋವರ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಎಕ್ಸೋವರ್ಟ್ ಆಗ್ತೀನಿ, ಒಂದೊಂದು ಸಲ ಇಂಟ್ರೋವರ್ಟ್ ಆಗ್ತೀನಿ. ಏನಪ್ಪ ನನಗೆ ಅರ್ಥನೇ ಆಗ್ತಿಲ್ಲ. ತೆಗಿದೆ ಕಡೆ ಇದೇ ಗಾಯ್ಸ್ ಇವತ್ತಿನ ವೀಡಿಯೋ. ನಾಳೆಲಿಂದ ದಿನ ಒಂದೊಂದು ವೀಡಿಯೋ ಬರ್ತಾ ಇರುತ್ತೆ ಒಂದೊಂದು ಟಾಪಿಕ್ ಮೇಲೆ. ಸೊ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ನಮ್ಮ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.